ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ರಾತ್ರಿ ಮತ್ತೊಂದು ಟ್ರಿಪ್ ಹೊರಟಿದ್ದೀನಿ. ಆದರೆ ಜಾಸ್ತಿ ದೂರ ಹೋಗಲ್ಲ ಅನ್ಕೋತೀನಿ. ಸುಮ್ಮನೆ ಇಲ್ಲೇ ಏನಾದರೂ ಸ್ಟೋರಿ ಗೀರಿ ಹೇಳೋಣ. ಅನ್ಟೋಲ್ಡು ಮತ್ತು ಮೆಮೊರೇಬಲ್ ಸ್ಟೋರಿ ಅಂಥ ಸ್ಟೋರಿ ಯಾವುದಾದ್ರೂ ಇದೆಯಾ? ಬೇಜಾನ್ ಸ್ಟೋರಿಗಳಿವೆ. ಅದೆಲ್ಲ ಹೇಳ್ತಾ ಹೋದರೆ ಇಲ್ಲಿಗೋ ತಲುಪಿಬಿಡೋದೆ ಇವರು ಸ್ಟೋರಿ. ಅದೆಲ್ಲ ಹೇಳೋಕ್ಕೋದ್ರೆ ನಿಜ ಅಂದ್ಕೊಳ್ಳಿ 20 ಇಯರ್ಸ್ ಸ್ಟೋರಿನ ಎಷ್ಟು ಗಂಟೆ ಹೇಳಿ ಮುಗಿಸೋಕ್ಕಾಗತ್ತೆ? ಒಂದು 8 ನಿಮಿಷದಲ್ಲಿ? ಚಾನ್ಸ್ ಇಲ್ಲ. ಬೇಜಾನ್ ಸ್ಟೋರಿಗಳಿವೆ. ಡೈಲಿ ಒಂದೊಂದು ವಿಡಿಯೋ ಮಾಡ್ಕೊಂಡು ಹೋದ್ರೂ ಅದು ಕಂಪ್ಲೀಟ್ ಆಗೋಲ್ಲ. ಈ ಕಡೆ ಹೋಗಲ್ಲ, ಈ ಕಡೆ ಹೋಗಲ್ಲ, ಡೈಲಿ ಈ ಕಡೆನೇ ಹೋಗೋದು. ಅಯ್ಯೋ, ಹುಡುಗಿರ ಮುಂದೆ ಎಲ್ಲ ಮಾತಾಡೋಕ್ಕಾಗಲ್ಲ ಅವರು. ಸ್ಟೋರಿ ಹುಡುಗರ ಮುಂದೆ ಬೇಗ ಮಾತಾಡ್ಬೋದು. ಹುಡುಗಿ ಎಲ್ಲ ಆಗಲ್ಲ. ಏನು ಮಾತಾಡ್ತಾ ಇದ್ದೀನಿ? ಏನು ಸ್ಟೋರಿ ಹೇಳೋಣ? ನಡ್ಕೊಂಡು ಮಾತಾಡಿದ್ರೆ ಜೋರಾಗಿ ಮಾತು ಬರಲ್ಲ, ಅಲ್ಲೇನೂ ಬರಲ್ಲ. ಪಾಡಪ್ಪ. ಅಯ್ಯಯ್ಯೋ, ಮನೆ ಒಂದು 2-3 ಫೋನ್ ಬಂದಿತ್ತು, ಅವ್ರ ಜೊತೆ ಮಾತಾಡ್ಬೋದಿತ್ತ ಅಂತ. ಸೊ ರಿಟರ್ನ್ ಹೋಗ್ಬಿಡೋಲ್ಲ, ಎಲ್ಲರೂ ಹೋಗಿ ಬರೋಣ. ಸೊ ಗ್ರೌಂಡ್ ಅಪ್ಡೇಟ್ ಅದಕ್ಕೆ ಹೋಗೋಣ. ಇದು ಕಂಟಿನ್ಯೂಸ್ ಆನ್ ಆಗಿರುತ್ತಲ್ಲ, ಸ್ಕ್ರೀನ್ ಆಫ್ ಆಗೋ ಸೀನೇ ಇಲ್ವಾ? ಅದು ಆಫ್ ಆಗುತ್ತೆ, ಬಟ್ ಅದೇನೋ ಸೆಟ್ಟಿಂಗ್ ಏನೋ ಐತೆ, ನನಗೆ ಗೊತ್ತಿಲ್ಲ. ನಾನು ಭಯ ಪಡ್ತೇನೆ. ನಾನು ವೀಡಿಯೋ ಮಾಡೋದಕ್ಕೆ ನಾನು ಭಯ ಪಡೋದು ಬಿಟ್ಟರೆ ಇವರಲ್ಲೇ ಭಯ ಪಡ್ತಾರೆ. ಬ್ಯಾಂಗ್ಳೂರಲ್ಲಿ ಚಿಕನ್ ಬೇಕಾದ್ರೆ ತಿನ್ಬೋದು, ಫಿಶ್ ಅಂತ ತಿನ್ನೋಕ್ಕಾಗಲ್ಲ ಇವರು. ಯಾಕೆ ಗೊತ್ತಾ? ಸೊ ನಮ್ಮೂರಲ್ಲಿ ಹೆಂಗಿದೆ ಅಂದರೆ ಫುಲ್ ಫ್ರೆಶ್ ಸಿಗುತ್ತೆ. ಇಲ್ಲಿ ನಮ್ಮೂರಲ್ಲಿ ತಿನ್ನೋರಿಗೆ ಇಲ್ಲಿ ತಿನ್ನೋಕ್ಕಾಗಲ್ಲ. ಸೊ ನಮ್ಮೂರಲ್ಲಿ ಫ್ರೆಶ್ ಅಂದರೆ ಬ್ಯಾಂಗ್ಳೂರಿಗಿಂತ ಫ್ರೆಶ್ ಅಂತ ಹೇಳೋಣ. ಅಂದರೆ ಬ್ಯಾಂಗ್ಳೂರಲ್ಲಿ ಸಿಗೋದು ಸ್ವಲ್ಪ ತುಂಬಾ ಹಳೇ ಫೀಲ್ ಬರುತ್ತೆ ಅದು. ಏನಾರು ಅಪ್ಡೇಟ್ ಮಾಡಿಬಿಟ್ಟವ್ರಪ್ಪ. ಬೆಳಿಗ್ಗೆ ಫುಟ್ಬಾಲ್ ಆಡೋಕ್ಕಂತೂ ಬರ್ತಿಲ್ಲ, ಸದ್ಯಕ್ಕಂತೂ ಬರೋಕ್ಕಾಗಲ್ಲ. ಇವಾಗ ಅರ್ಜೆಂಟೀನಾ ಮ್ಯಾಚ್ ನೋಡೋಕ್ಕಾಗುತ್ತೋ ಅದು ಗೊತ್ತಿಲ್ವಲ್ಲ. ಶಟಲ್ಗೆಲ್ಲ ಏನೆಲ್ಲ ಮಾಡಿದ್ದಾರೆ. ಶಟ್ಲು ಆ ಕಡೆ ಫುಟ್ಬಾಲ್ ಆಡ್ತಾರೆ, ಅದು ಮತ್ತೆ ನೋಡಬೇಕಾಗಿರೋಂಥದ್ದು. ಸೊ ಫೇಸೇ ಕಾಣಿಸ್ತಿಲ್ವಲ್ಲ. 4 ನಿಮಿಷ ಅದೇ ಎಂಡ್ ಮಾಡಿ ಮಾತಾಡೋದ. ಯಾಕಂದರೆ ಎಂಡ್ ಮಾಡಿಲ್ಲ ಅಂದರೆ ಸೊ ಒಂದೇ ವಿಡಿಯೋದಲ್ಲಿದ್ದರೆ ಸಿಂಪಲಾಗಿ ಎಡಿಟಿಂಗ್ ಮಾಡೋದಕ್ಕೆ ಈಸಿ ಆಯಿತಾ. ಪ್ಲಾಸ್ಟಿಕ್ ಎಲ್ಲ ಸುಡ್ತವ್ರಲ್ಲ. ಒಗೆಯೋದಕ್ಕೆಲ್ಲ ಜಾಗ ನೋಡೋಂಗಿಲ್ಲ. ಇಲ್ಲಿ ಒಂದನೇ ಮಾಡ್ತಾರಂತೆ. ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಸೊ ಹೆಂಗೆ ನನಗೇನು ಇಷ್ಟ ಅಂದರೆ ಗೋಪ್ರನ ದೂರದಲ್ಲಿಟ್ಟು ಮಾತಾಡಬೇಕಂತ. ಬಟ್ ಏನಾಗುತ್ತೆ ಗೊತ್ತಾ? ಸೊ ವಾಯ್ಸ್ ಕೇಳಿಸಲ್ಲ ಅಂತ. ಒಂದ್ಸಲ ನಂದು ಔಟ್ಫಿಟ್ ನೋಡ್ಕೊಳ್ಳಿ, ಕೇಳಿಸಲ್ಲ. ಇಲ್ಲಿ ಸೊ ಮೈಕ್ ಇದ್ದರೆ, ಇದು ಮೈಕ್ ಕನೆಕ್ಟ್ ಆಗ್ತಾಯಿದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಬೋದು ಗೊತ್ತಾ? ಸೊ ಒಂದು ಜಾಗದಲ್ಲಿ ಕ್ಯಾಮ್ರಾ ಇಟ್ಟರೆ ಸೊ ಅದಲ್ಲಿರುತ್ತಾ ಮಾತಾಡ್ಬೋದು, ಏನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಇದು ಕೈಯಲ್ಲಿ ಇಟ್ಕೊಳ್ಳೋದು ಇನ್ನು ಅಷ್ಟು ಚೆನ್ನಾಗಿಲ್ಲ. ಸೊ ನನಗೆ ದೂರಿಂದ ನಿಂತ್ಕೊಂಡು ಮಾತಾಡೋದ್ರಲ್ಲಿ ಬೇರೆಯೇ ಫೀಲಿಂಗ್ ಇದೆ. RNS ಬಂದಂಗೆ ಇಲ್ಲಿ ಒಂದೊಂದು ದಿನ ಒಂದೊಂದು ನನಗೆ ಸಣ್ಣ ಕಾರೇ ಇಷ್ಟ ಆಗೋದು. ಯಾವುದು ಮಾರುತಿ ಸುಜುಕಿನಲ್ಲಿ ಮೇನ್. ಇವಾಗ ಇದರಲ್ಲಿ ಯಾವ್ದು ಬರುತ್ತಪ್ಪ? ಅದು ವ್ಯಾಗನಾರು, ಅದು ಬೇರೆ ಡಾರ್ಕ್ ಎಡಿಷನ್.
ಇಷ್ಟ ಆಗಲ್ಲ ಅನ್ನೋರಿಗೆಲ್ಲ ಇಷ್ಟ ಆಗಬೇಕು. ಸೊ ಬ್ಲ್ಯಾಕ್ ಅಂದರೆ ಹಂಗೆ. ಸೊ ಬ್ಲ್ಯಾಕ್ ಕಲರಲ್ಲಿ ಆ ಥರ ಒಂದು ಕಾರ್ ಬಿಟ್ಟಿರೋದೆ. ಸೊ ನನಗೆ ವ್ಯಾಗನರೆಲ್ಲ ಇಷ್ಟನೇ ಇರಲಿಲ್ಲ. ನನಗೆ ಮಾರುತಿಲಿ ಅಷ್ಟು ಕಾರ್ ಇಷ್ಟ ಆಗಲ್ಲ. ಸೆಲೇರಿಯೋ ಅದೊಂದು ಇಷ್ಟ ಆಗುತ್ತೆ. ಸೆಲೇರಿಯೋ ಅದು ಇವಾಗ ಅಂತೂ ಇನ್ನೂ ಸಖತ್ತಾಗಿದೆ. ಅದು ಹಳೇದು, ಸ್ಟಾರ್ಟಿಂಗಿಂದನೂ ಸೆಲೇರಿಯೋ ಫೇಮಸ್ ಐತೆ ಮಾರುತಿಯಲ್ಲಿ. ಸ್ವಿಫ್ಟ್ ಚೆನ್ನಾಗಿದೆ ಆಯಿತಾ. ಹೋಗ್ತಾ ಹೋಗ್ತಾ ನನಗೆ ಸ್ವಲ್ಪ ಸ್ವಿಫ್ಟ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಐತೆ. ಕರೆಂಟ್ ಫೇವ್ರೇಟ್ ಕಾರ್ ಯಾವುದಪ್ಪ ನಿನ್ನ ಕೈಯಲ್ಲಿ ಒಂದು ಅಂದರೆ ಬಡ್ಜೆಟು ಅಂದರೆ ಫೇವ್ರೇಟ್ ಅಂತ ಬಂದಾಗ ನಾನು ಆಲ್ ಟೈಮ್ ಫೇವ್ರೇಟು ಫಾರ್ಚುನರು. ಬಟ್ ಅದು ತಗೊಳ್ಳೋ ಟೈಮು ಎಲ್ಲ ಗೊತ್ತಿಲ್ಲ ಯಾವಾಗ ಅಂತ, ಬರ್ಬೋದು ಇಲ್ಲ ತಗೊಳ್ಳೋಕ್ಕಾಗೋದು ಇಲ್ಲ ಅಂತ. ಬಟ್ ಅಟ್ಲೀಸ್ಟ್ ಟ್ರೈ ಮಾಡೋಣ. ಬಟ್ ಅಟ್ಲೀಸ್ಟು ಅಂದರೆ ಇವಾಗ ಮೈಂಡಲ್ಲಿ ಒಂದು ಕಾರ್ ಇರುತ್ತಲ್ಲ, ಅಂದರೆ ಸ್ಟಾರ್ಟಿಂಗು ಈ ಕಾರಿಂದ ಸ್ಟಾರ್ಟ್ ಮಾಡೋಣ, ಇಲ್ಲ ಸ್ವಲ್ಪ ಒಂದು ಅಮೌಂಟ್ ಬಂದಾಗ ಈ ಕಾರ್ ತಗೊಳ್ಳೋಣ ಅಂಥದ್ದು. ಇವಾಗ ಸ್ಟಾರ್ಟಿಂಗ್ ಬೇಜಾನ್ ಕಾರಿವೆ. ಬಟ್ ಇವಾಗ ಮೈಂಡಲ್ಲಿ ತುಂಬ ತಲೆಗೆಡ್ಸಿರೋ ಕಾರ್ ಅಂದರೆ ಕ್ರೇಟಾ. ಇವಾಗ ತಲೆಯಲ್ಲಿ ಫುಲ್ಲು ಕ್ರೇಟಾ ಆಗಿಬಿಟ್ಟಿದೆ. ಸೊ ಕ್ರೇಟಾ ಎಲ್ಲ ಎಷ್ಟು ಪ್ರೈಸ್ ಇರ್ಬೋದು ನನ್ನ ಪ್ರಕಾರ 20 lakhs, 20 ಲಕ್ಷ ಏನಿಲ್ಲ ನನ್ನ ಪ್ರಕಾರ. ಅದು ಒಳ್ಳೆ ಬಡ್ಜೆಟಲ್ಲಿ ಬರೋ ಒಳ್ಳೆ ಕಾರು. ಅದ್ರದ್ದು ಕಾಂಪಿಟೀಟರ್ ಯಾರೆಲ್ಲಿದ್ದಾರೆ, ಕಿಯಾ ಸೆಲ್ಟೋಸು, ಸೋನೆಟು ನನಗೆ ಗೊತ್ತಿಲ್ಲ. ಸೆಲ್ಟೋಸ್ ಅಂತೂ ಅದ್ರ ಪಕ್ಕ ಕಾಂಪಿಟೀಟರು. ಸೆಲ್ಟೋಸ್ ಆ್ಯಂಡ್ ಕಿಯಾ, ಸಾರಿ ಎರಡು ಒಂದೇನು ಹೇಳ್ತೀನಿ. ಸೆಲ್ಟೋಸ್ ವರ್ಸಸ್ ಕ್ರೇಟಾ. ಸೊ ಅದು ಪ್ರಾಪರ್ ಕಾಂಪಿಟೇಟರ್ಸು. ಇವಾಗ ಬಡ್ಜೆಟಲ್ಲಿ ನಾನು ಇವತ್ತು ತಗೋಬೋದು ಅಂತ ಹೇಳೋ ಕಾರ್ ಯಾವ್ದು ಇದೆಯಾ? ಸೆಕೆಂಡ್ ಹ್ಯಾಂಡ್ ಅಷ್ಟೇ ಇದೆ. ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಷ್ಟಾದರೆ ಇದೆಯಾ ಕಾಸು? ಹೌದು, ಅಷ್ಟಂತ ಇದ್ದೇ ಇದೆ ಗುರು. ಸೊ ಅಷ್ಟೇ. ನಾನು ಇಲ್ಲೇ ಯಾಕೆ ಬಂದೆ, ಇವಾಗ ಅಪ್ಡೇಟ್ ಏನೋ ಕೊಡಬೇಕು ಅಂದೆ. ಏನು ಅಪ್ಡೇಟ್ ಇಲ್ಲ, ಬರೀ 8 ನಿಮಿಷ ಆದರೆ ಸಾಕು ಅಷ್ಟೇ. ಫ್ಯಾಮಿಲಿ ಒಂದು ಸಲ ಮಾತಾಡಬೇಕಲ್ಲಪ್ಪ. ಸ್ಪೆಷಲಿ ಅಮ್ಮ, ಅಣ್ಣ, ತಮ್ಮ. ನಾನು ಫೋನ್ ಮಾಡಿದ್ರೆ ಏನು ಕೇಳ್ತೀನಿ ಗೊತ್ತಾ, ಅಣ್ಣ ಹಿಂಗಿದ್ದಾರೆ, ತಮ್ಮ ಹಿಂಗಿದ್ದಾರೆ. ಜೊತೆಗೆ ನನಗೆ ನಮ್ಮ ಮನೇಲಿರೋ ನಾಯಿಗಳ ಬಗ್ಗೆನೂ ಸ್ವಲ್ಪ ಕೇರು. ನನಗೆ ಅವ್ರ ಬಗ್ಗೆನೂ ಕೇಳಬೇಕು ಅನಿಸುತ್ತೆ. ಜೊತೆಗೆ ಒಂದು ಮೊಲ ಇದೆ, ಅದ್ರ ಬಗ್ಗೆನೂ ಕೇಳೋದು. ಏನು ಮಾಡ್ತಿದ್ದಾನೆ, ಅವನಿದಾನ, ಚೆನ್ನಾಗಿದ್ದಾನ ಎಲ್ಲ ಕೇಳೋದು. ಸೊ ನನಗೆ ಸ್ವಲ್ಪ ಪೆಟ್ ಲವರ್ ನಾನು. ಸೊ ಸ್ಪೆಷಲಿ ಡಾಗ್ಸು ಅದೆಲ್ಲ, ಅದ್ರದ್ದು ಒಂದು ಬೇಜಾನ್ ಸ್ಟೋರಿಗಳಿವೆ. ಸೊ ಅದೆಲ್ಲ ನೋಡೋಣ ಫ್ಯೂಚರಲ್ಲಿ. ವಾಟ್ ಈಸ್ ಫ್ಯೂಚರ್ ಹೋಗ್ತಾ ಹೇಳ್ತಾ ಹೋಗ್ತೀನಿ ಇಂದಷ್ಟೇ. ಸೊ ಓಕೆನಾ, ನನ್ನ ಫೇಸು ಚೆನ್ನಾಗಿ ಕಾಣಬೇಕಂದ್ರೇ ಓಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಬ್ಲಾಗ್ನ ಏನು ಮಾಡೋಣ. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.